ರಾಜಿ ಡೊಣ್ ಮೆಣಸಿನ್ಕಾಯ್ದು ಎಣ್ಗಾಯ್ ಮಾಡಪ್ಪಿ. ಅಯ್ಯ ಡೊಣ್ ಮೆಣಸಿನ್ಕಾಯಿ ಎಣಗಾಯಿ ತಿನ್ಬೇಕು ಅನ್ಸತ್ತೆ ನಿಮ್ಗೆ ತಡ್ರಂಗಾರ ಮಾಡ್ಕೊಡ್ತೀನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಡೊಣ್ ಮೆಣಸಿನ್ಕಾಯಿನೆಲ್ಲ ಹಿಂಗ್ ಸ್ವಚ್ಛಂಗ್ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಈಗ ಅವನ್ನೆಲ್ಲದನ್ನು ಅದಕ್ಕೆ ಹಾಕಿ ಚಂದಂಗ ಹುರ್ಕೋಬೇಕ. ನೋಡ್ರಿ ಡೊಣ್ ಮೆಣಸಿನ್ಕಾಯಿ ಹಿಂಗ ಮೆತ್ತಗಾಗ್ಬೇಕ. ಇಷ್ಟ ಆಗೋವರ್ಗು ಅವನ್ನ ಚಂದಂಗ್ ಹುರ್ಕೊಂಡು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆರಾಕ್ ಬಿಡ್ಬೇಕು. ಈಗ ಅದ ಬಾಳ್ಗಿಗೆ ಒಂದೆರಡು ಉಳ್ಳಾಗಡ್ಡಿ, ಒಂದೆರಡು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ್ ಫ್ರೈ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆರಾಕ್ ಬಿಡ್ಬೇಕು. ಈ ಕಡೆ ಒಂದ್ ಜಾರ್ ತಗೊಂಡು ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲದನ್ನ ಇದಕ್ ಹಾಕಿ ಜೊತೆಗೆ ಒಂದ್ ಬಟ್ಲ ಕೊಬ್ಬರಿ ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರ್ಗಿ, ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನೆಲ್ಲದನ್ನು ಸಣ್ಣಕ ಮಿಕ್ಸಿ ಮಾಡ್ಕೋಬೇಕು. ನೋಡ್ರಿ ಹಿಂಗ ಈಗ ಇದನ್ನೆಲ್ಲದನ್ನು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕ ಒಂದ್ ಸ್ವಲ್ಪ ಅರ್ಶಿನ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ಪೂನ್ ಸಾಂಬಾರ್ ಮಸಾಲ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಗುರೋಳ್ ಪುಡಿ, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ನಾವ್ ಆಗೇನ್ ಹುರಿದಿಟ್ಕೊಂಡಿರ್ತೇವಲ್ಲ ಡೊಣ್ ಮೆಣಸಿನ್ಕಾಯಿ ಅವ್ನ್ ತಗೊಂಡು ಒಂದ್ರೊಳಗೆ 2 ಭಾಗ ಮಾಡಿ ಅವನ್ನ ಅದ್ರೊಳಗೆಲ್ಲ ಈ ಮಸಾಲಾನ ಫಿಲ್ ಮಾಡ್ಬೇಕ. ಒಂದೊಂದ ಹಿಂಗ್ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕ. ಆಮೇಲೆ ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣಿ ಹಾಕಿ ಎಣ್ಣಿ ಕಾದಿಂದ ನಾವೇನ್ ಡೊಣ್ ಮೆಣಸಿನ್ಕಾಯಿ ಫಿಲ್ ಮಾಡಿ ಇಟ್ಟೇವಲ್ಲ ಅದನ್ನ ಒಂದೊಂದನ್ನ ಎಣ್ಣೆಗ್ ಬಿಟ್ಟು ಅವನ್ನ ಚಲೋ ತಂಗ ಫ್ರೈ ಮಾಡ್ಬೇಕ. ಈ ಒಂದ್ ಸ್ವಲ್ಪ ಚಲೋ ತಂಗ ಫ್ರೈ ಆಗಿಂದ ಏನ್ ಮಸಾಲಾ ಉಳಿದಿರ್ತಲ್ಲ ಪ್ಲೇಟ್ನಾಗ ಅದನ್ನು ಇದಕ್ ಹಾಕಿ ಇನ್ನೊಂದ್ಸಲ ಚಲೋ ತಂಗ ಮಿಕ್ಸ್ ಮಾಡ್ಬೇಕ. ಜೊತೆಗೆ ಒಂದ್ ಸ್ವಲ್ಪ ನೀರು ಹಾಕಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಒಂದ್ ಸ್ವಲ್ಪ ಹುಣಚಿ ಹುಳಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ಮುಚ್ಚಿ ಒಂದ್ 10 ನಿಮಿಷ ಸಣ್ಣ ಉರಿ ಒಳಗ ಬೇಯಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಡೊಣ್ ಮೆಣಸಿನ್ಕಾಯಿ ಎಣಗಾಯಿ ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.